ಇಲ್ಲಿ ಚಳಿಗಾಲದ ಸರ್ಕಾರದ ಅಧಿವೇಶನ ಇಲ್ಲಿ ಡಿಸೆಂಬರ್ 9ರಿಂದ 19ನೇ ತಾರೀಕುವರೆಗೆ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಸುಮಾರು ಪ್ರತಿಭಟನೆಗಳು ನಡೀತವೆ. ಮತ್ತೆ ಸಾಕಷ್ಟು ಜನ ವಿಐಪಿಗಳು ಬರ್ತಾರೆ. ಮತ್ತೆ ಸಂಚಾರ ನಿರ್ವಹಣೆ ಮತ್ತೆ ಮಹಾಮೇಳಾವ ಇದೆಲ್ಲ ಬಹಳಷ್ಟು ಇಲ್ಲಿ ಆ, ಬಹಳ ಒಂದು 7-8 ವರ್ಷಗಳಿಂದ ಇದು ತಾವೆಲ್ಲ ನೋಡಿದಿರಿ. ಇದಕ್ಕೋಸ್ಕರ ಬಂದೋಬಸ್ತ್ಗಾಗಿ ಪೊಲೀಸ್ ಇಲಾಖೆ ಸಾಕಷ್ಟು ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ತಾತ್ಕಾಲಿಕವಾಗಿ ನಿಯೋಜನೆ ಮಾಡ್ತದೆ. ಈ ಸಾರಿ ಕೂಡ ಸುಮಾರು 6,000 ಅಷ್ಟು ಸಿಬ್ಬಂದಿಗಳು ಮತ್ತೊಂದು 8 ಜನ ಎಸ್ಪಿಗಳು, ಅಡಿಷನಲ್ ಎಸ್ಪಿಗಳು, ಒಂದು ಡಿಎಸ್ಪಿ, ಇನ್ಸ್ಪೆಕ್ಟರ್ ಈ ತರ ಬಹಳ ಜನ ಆಫೀಸರ್ಗಳನ್ನ ಈ ವರ್ಷ ಕೂಡ ಈಗಾಗಲೇ ನಿಯೋಜನೆಗೆ ಆದೇಶ ಹೊರಡಿಸಲಾಗಿದೆ. ಹಾಗಾಗಿ ಅವರು ಇಲ್ಲಿ ಬಂದಾಗ ಉಳ್ಕೊಳ್ಳೋಕೆ ಊಟ ವಸತಿ ಸೌಕರ್ಯಗಳು ಇಲ್ಲಿ ಅಷ್ಟು 6,000 ಜನಕ್ಕೆ ಒಟ್ಟಿಗೆ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳಿ ಒಂದು ಟೆಂಟ್ ಸಿಟಿ ಕೂಡ ಇಲ್ಲಿ ವರ್ಷ ಮಾಡ್ತಾರೆ. ಈ ವರ್ಷ ಕೂಡ ಆಲಯ ನಿರ್ಮಾಣ ಸ್ಟಾರ್ಟ್ ಆಗಿದೆ. ಇವುಗಳನ್ನ ನನ್ನ ಭೇಟಿ ಉದ್ದೇಶ ಅಂದ್ರೆ ಈ ಪೂರ್ವ ಸಿದ್ಧತೆ ತಯಾರಿ ಯಾವ ರೀತಿ ನಡೆದಿದೆ ಅಂತ ನೋಡ್ಕೊಂಡು ಆಮೇಲೆ ನಮ್ಮ ಅಧಿಕಾರಿಗಳಿಗೆ ಅಧಿವೇಶನ ಸಂದರ್ಭದಲ್ಲಿ ಯಾವ ರೀತಿ ಒಂದು ಪ್ರಿಪರೇಷನ್ ಕೆಲಸ ಏನ್ ಮಾಡ್ಬೇಕು ಅದನ್ನ ಚೆಕ್ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ. ಮಹಾಮೇಳ ಅಧಿವೇಶನ ಕರ್ನಾಟಕ ಸರ್ಕಾರದ ವಿರುದ್ಧ, ಕನ್ನಡಿಗರ ವಿರುದ್ಧ ಒಂದು ಪ್ರತಿಭಟನೆ ಪ್ರತಿ ವರ್ಷ ಅವರು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷ ಏನಂತಂದ್ರೆ ಅದಕ್ಕೆ ಅನುಮತಿ ಕೊಡ್ತಾರೆ, ಒಂದು ವರ್ಷ ಕೊಡಲ್ಲ. ಆದ್ರೂ ಅವರು ಆಚರಣೆ ಮಾಡ್ತಾರೆ. ಈ ಬಾರಿ ಏನು ಕಳೆದ ವರ್ಷ ತಮ್ಗೆಲ್ಲ ಗೊತ್ತಿದೆ. ಕಳೆದ ವರ್ಷ ಕೂಡ ಅದ್ರ ಹಿಂದಿನ ವರ್ಷ ಕೂಡ 2 ವರ್ಷದಿಂದ ಕೂಡ ಯಾವ್ದು ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ, ಮಹಾಮೇಳಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ವರ್ಷ ಕೂಡ ಅದೇ ಪದ್ಧತಿ ಮುಂದುವರಿಸಿದೆ. ಆದ್ರೂ ಕೂಡ ನಿನ್ನೆ ಡಿಸಿ ಕಮಿಷನರ್ ಅವರಿಗೆ ಬಂದು ಭೇಟಿಯಾಗಿ ನಾವು ಮಾಡೇ ಮಾಡ್ತೀವಿ ಅಂತ ಅನುಮತಿ ಕೊಡ್ಲಿ ಬಿಡ್ಲಿ ನಾವು ಮಾಡೇ ಮಾಡ್ತೀವಿ ಅಂತ ಅದೇ ಅವ್ರದ್ದು ಸ್ಟ್ಯಾಂಡ್, ಸರ್ಕಾರದ ಸ್ಟ್ಯಾಂಡ್, ನಾವು ಪೊಲೀಸ್ ಇಲಾಖೆ ಸ್ಟ್ಯಾಂಡ್ ತಮ್ಗೆ ಹೇಳಿದ್ವಿ. ಮುಂದೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ ನಾವು. ಅವ್ರ ಮೇಲೆ ಕಠಿಣ ಕ್ರಮ ಆಗ್ತಾ ಇಲ್ಲ, ಹಿಂಗಾಗಿ ಅವರು ಅದ ಆ ಚಾಳಿ ಮುಂದುವರಿಸಿದ್ದಾರೆ ಅಂತ ಏನಾದ್ರು ಅವ್ರ ಮೇಲೆ ಕಠಿಣ ಆಕ್ಷನ್ ತಗೊಂಡ್ರೆ. ಅಲ್ಲ ರೀ, ಈಗಾಗಲೇ ತಮ್ಗೆಲ್ಲ ಗೊತ್ತಿದೆ. ಆಗಲೇ ಲಾಸ್ಟ್ ಇಯರ್ ಕೂಡ ಅವ್ರಿಗೆ ಇಲ್ಲಿ ಮಾಡಕ್ ಬಿಡ್ಲಿಲ್ಲ. ಅವರು ಬಾರ್ಡರ್ ಇಂದ ಆಚೆ ಹೋಗಿ ಅಲ್ಲಿ ಅವರ ಮಹಾರಾಷ್ಟ್ರದೊಳಗೆ ಒಂದು ಮಾಡ್ಕೊಂಡ್ರು. ಸೊ ಈ ಕಠಿಣ ಕ್ರಮನೇ ಸರ್ಕಾರ ಕಠಿಣ ಕ್ರಮ ತಗೊಳ್ತದೆ. ಅದೇ ಟೆಂಟ್ ಸಿಟಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಅದ್ರ ಜೊತೆಗೆ ನಾವು ಬರುವಂತ ಸಿಬ್ಬಂದಿಗಳಿಗೂ ಕೂಡ ಎಲ್ಲ ಅವ್ರಿಗೇನು ಜಾಯ್ನಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಏನ್ ಹೇಳ್ತಾರೆ ಅದಕ್ಕೆ ಅಲ್ಲಿ ಚಳಿ ಇದೆ, ಸಾಕಷ್ಟು ಪೂರ್ವ ಸಿದ್ಧತೆ ಗಿಲ್ಲನ್ನು ತಗೊಂಡೋಗಿ ಅಂತ ಹೇಳಿದ್ವಿ ನಾವು. ಅಕಸ್ಮಾತ್ ಎಲ್ಲರೂ ತರ್ತಾರೆ, ಒಂದಷ್ಟು ಜನ ಅಕಸ್ಮಾತ್ ಮರ್ತು ಬಂದ್ರೆ ಅವಕ್ಕೆ ಏನು ವ್ಯವಸ್ಥೆ ಮಾಡ್ಬೇಕು ಅದನ್ನ ಮಾಡ್ತೀವಿ. ಸಿಬ್ಬಂದಿಗಳ ಕೊರತೆ ಕೂಡ ಇರುವಂತದ್ದು ಮತ್ತು ಜಿಲ್ಲೆಯಲ್ಲಿ ಈ ಬಗ್ಗೆ ಪ್ರಪೋಸಲ್ ಕೊಟ್ಟರು ಕೂಡ ಸರ್ಕಾರ ಒಂದು ಈಗಾಗಲೇ ಸ್ಯಾಂಕ್ಷನ್ ಪೋಸ್ಟ್ ಏನಿದೆ ರಿಕ್ರೂಟ್ಮೆಂಟ್ ಆಲ್ರೆಡಿ ಕೆಲವೆಲ್ಲ ರಿಸಲ್ಟ್ಸ್ ಅನೌನ್ಸ್ ಆಗಿ ವೆರಿಫಿಕೇಶನ್ ನಡೀತಾ ಇದೆ. ಅವ್ರ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದು ಬಾಕಿ ಇದೆ. ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟರೆ ಅವರೆಲ್ಲ ನೌಕರಿಗೆ ಸೇರ್ಕೊಳ್ತಾರೆ. ಇನ್ನು ಉಳಿದಿರೋದು ಖಾಲಿರೋ ಹುದ್ದೆಗಳಿಗೆ ಅದು ನೋಟಿಫೈ ಮಾಡೋಂಥದ್ದು, ಅದು ಈಗಾಗಲೇ ನಾವು ಪೊಲೀಸ್ ಇಲಾಖೆ ವತಿಯಿಂದ ಅಂದ್ರೆ ಈಗ ಕಳೆದ 2 ವಾರಗಳಲ್ಲಿ ಕ್ರೈಮ್ ರೇಟ್ ಕೂಡ ಹೆಚ್ಚಾಗಿದೆ. ಅಧಿವೇಶನ ಕೂಡ ಬರ್ತಾ ಇದೆ, ಸಿಬ್ಬಂದಿಗಳ ಕೊರತೆ ಕೂಡ ಇರುವಂತದ್ದು. ಸರ್ಕಾರಕ್ಕೆ ತಾವೇನಾದರೂ ವರದಿ ಕೊಡ್ತೀರಾ? ಅಲ್ಲ, ನಾನು ಹೇಳೋವರೆಗೆ ನೀವು ಅರ್ಧಕ್ಕೆ ಕಟ್ ಮಾಡಿದ್ರಿ ನೀವು. ಈಗ ಆಲ್ರೆಡಿ ಸ್ಯಾಂಕ್ಷನ್ ಆಗಿರೋ ಪೋಸ್ಟ್ಗಳಿಗೆ, ಖಾಲಿ ಇರುವಂತ ಪೋಸ್ಟ್ಗಳಿಗೆ ಅದು ತುಂಬಲಿಕ್ಕೆ ಆಲ್ರೆಡಿ ಸರ್ಕಾರಕ್ಕೆ ಈ ಪೊಲೀಸ್ ಇಲಾಖೆಯಿಂದ ಪ್ರಸ್ತಾವನೆ ಹೋಗಿದ್ದಾವೆ. ಈಗ ಇಂಟರ್ನಲ್ ರಿಸರ್ವೇಶನ್ ಅಂತ ಹೇಳಿ ಕೆಲವೆಲ್ಲ ನೇಮಕಾತಿಗೆ ನಿರ್ಬಂಧ ಆಲ್ರೆಡಿ ಸರ್ಕಾರದಿಂದ ಬಂದಿದೆ. ಇಂಟರ್ನಲ್ ರಿಸರ್ವೇಶನ್ ಆಗುವವರೆಗೆ ಯಾವ್ದು ಹೊಸ ನೇಮಕಾತಿ ಮಾಡಬಾರ್ದು. ಅದಕ್ಕೆ ವಿನಾಯಿತಿ ಕೂಡ ಕೊಡಿ. ಪೊಲೀಸ್ ಇಲಾಖೆ ಅತ್ಯಗತ್ಯ ಅತಿ ಮುಖ್ಯ ಇಲಾಖೆ, ಇದಕ್ಕೆ ಬಹಳ ವರ್ಷ ಕಾಲಿಟ್ಕೊಳಕ್ ಆಗೋದಿಲ್ಲ ಅಂತ ಹೇಳಿ ಅದಕ್ಕೆ ವಿನಾಯಿತಿ ಕೊಡಬೇಕು ಅಂತ ಕೂಡ ಚರ್ಚೆ ನಡೀತಾ ಇದೆ. ವಿನಾಯಿತಿ ಸಿಕ್ಕಿದ್ರೆ ಇಮಿಡಿಯೇಟ್ ಅದಕ್ಕೆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಮೀನ್ವೈಲ್ ಈಗ ಅಧಿಕಾರಿಗಳ ಸಿಬ್ಬಂದಿ ಇಲ್ಲಿ ಸಭೆಗೆ ಕೂಡ ಕರೆದಿದ್ದೀವಿ. ಸಭೆಯಲ್ಲಿ ಹೆಚ್ಚಿನ ಮಾಹಿತಿ, ತಾವು ಹೇಳಿದ ಪಾಯಿಂಟ್ಗಳಿಗೆಲ್ಲ ಹೆಚ್ಚಿನ ಮಾಹಿತಿ ತಗೊಳ್ತೀನಿ ಅಧಿಕಾರಿಗಳಿಂದ ತಗೊಂಡು. ಅದಕ್ಕೇನು ಯಾವ ರೀತಿ ಇಲ್ಲಿ ಇಲಾಖೆಯಿಂದ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀವಿ ನಾವು. ಬೆಳಗಾವಿ ಸೇರಿದಂತೆ ಹುಬ್ಬಳ್ಳಿ ಧಾರವಾಡ ಅಂತ ಸಿಬ್ಬಂದಿ ಕೊಡ್ತಿರೋದ್ರಿಂದ ಸಿಬ್ಬಂದಿಗೂ ಒತ್ತಡ ಹೆಚ್ಚಾಗ್ತಾ ಇದೆ. ಅವರಿಗೆ ಸ್ಟ್ರೆಸ್ ಮಾಡಬೇಕು. ಸಾಕಷ್ಟು ಹಿರಿಯ ಅಧಿಕಾರಿಗಳು ಆರೋಪಗಳು ಕೊಡ್ತಾರೆ. ಅದಕ್ಕೋಸ್ಕರ ಏನು ಕ್ರಮ ಕೈಗೊಳ್ತಾರೆ? ಅದೇ ರೀ, ಒಂದು ಈಗ ಆಲ್ರೆಡಿ ಸರ್ಕಾರದಿಂದ ಮಂಜೂರಾದ ಹುದ್ದೆಗಳನ್ನ ಭರ್ತಿ ಮಾಡೋಂಥದ್ದು ಒಂದು ಅಂತ ಆದ್ರೆ, ಇನ್ನ ಹೆಚ್ಚುವರಿ ಹುದ್ದೆಗಳಿಗೆ ಬೇಡಿಕೆ ಸಲ್ಲಿಸೋದು ಹೊಸದು, ಎರಡನೇದು. ಈಗ ಆಲ್ರೆಡಿ ಸ್ಯಾಂಕ್ಷನ್ ಆಗಿರೋ ಪೋಸ್ಟ್ ಖಾಲಿ ಇದ್ದಾಗ ಹೆಚ್ಚುವರಿ ಹುದ್ದೆಗಳಿಗೆ ಕೇಳೋದು, ಅದನ್ನು ಕೂಡ ಮಾಡ್ತೀವಿ, ಇದನ್ನು ಕೂಡ ಮಾಡ್ತೀವಿ ನಾವು. ಪೊಲೀಸ್ ಕಿರುಕುಳವನ್ನ ಕೊಡ್ತಿದ್ದಾರೆ ಅದು ನನ್ನ ಮಾಹಿತಿಲಿಲ್ಲ, ತಿಳ್ಕೊಳ್ತೀನಿ. ನಾನು ತಿಳ್ಕೊಳ್ತೀನಿ. ಅದ್ರ ಬಗ್ಗೆ ನನಗೆ ವೈಯಕ್ತಿಕ ಮಾಹಿತಿ ಇಲ್ಲ.
ಒಂದು ಇಂಗ್ಲಿಷ್ ಭಾಷೆ ಕನ್ನಡ.